ಹೊಸ ವರ್ಷ ಸ್ವಾಗತಕ್ಕೆ ಏನು ದಕ್ಷಿಣ ಕಾಶಿ ಹಂಪಿಗೆ ಪ್ರವಾಸಿಗರು ಲಗ್ಗೆ ಇಡ್ತಕ್ಕಂಥದ್ದು ಏನು ನಿರಂತರವಾಗಿ ಸಾಮೂಹಿಕ ರಜೆಗಳು ಏನು ಬಂದಿದ್ದಾವೆ ಆ ರಜೆಗಳ ನಿಮಿತ್ತ ಲಕ್ಷ ಗಟ್ಟಲೆ ಜನಸಂಖ್ಯೆಯಲ್ಲಿ ಪ್ರವಾಸಿಗರು ಹಂಪಿಗೆ ಬಂದಿರತಕ್ಕಂಥದ್ದನ್ನ ಗಮನಿಸ್ತೇವೆ. ನಾವಿದ್ದೀವಿ ವಿರೂಪಾಕ್ಷ ದೇಗುಲದ ಬಳಿ ಇದ್ದೇವೆ. ಗಮನಿಸಬಹುದು ಪ್ರವಾಸಿಗರು ದೇವಸ್ಥಾನಕ್ಕೆ ಹೋಗೋದು ಬರೋದು, ಅದರ ಜೊತೆಗೆ ಕಲ್ಲಿನ ಸೇರಿದಂತೆ ಉಗ್ರ ನರಸಿಂಹ ಸೇರಿದಂತೆ ಸಾಸಿವೆ ಕಾಳು ಕಡಲೆಕಾಳು ಗಣಪ, ಅದರ ಜೊತೆಗೆ ಐತಿಹಾಸಿಕ ಸ್ಮಾರಕಗಳನ್ನ ವೀಕ್ಷಣೆ ಮಾಡಿ ಜನ ಹಂಪಿಗೆ ಹಂಪಿಯಿಂದ ವಾಪಸ್ ಹೋಗ್ತಾರೆ. ಮತ್ತೆ ಹೊಸ ವರ್ಷವನ್ನ ಸ್ವಾಗತ ಮಾಡ್ಲಿಕ್ಕೆ ಹಂಪಿಯಲ್ಲಿ ಬಂದು ಉಳಿದಿರ್ತಕ್ಕಂಥದ್ದು ಹೆಚ್ಚು ಗಮನಿಸ್ತೀವಿ. ನಾವು ನೋಡ್ತೀವಿ ಏನು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಪ್ರವಾಸಿಗರಲ್ಲದೆ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಅದರ ಜೊತೆಗೆ ಸ್ನೇಹಿತರೆಲ್ಲರೂ ಸೇರ್ಕೊಂಡು ಹಂಪಿಯನ್ನ ವೀಕ್ಷಣೆ ಮಾಡಿ ಹೊಸ ವರ್ಷದ ಒಂದು ಸಂಭ್ರಮವನ್ನ ಹಂಪಿಯಲ್ಲಿ ಕಳೀಲಿಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಆಗಮಿಸ್ತಾ ಇರ್ತಕ್ಕಂಥದ್ದನ್ನ ಗಮನಿಸ್ತೀವಿ. ಇದು ಪ್ರತಿ ವರ್ಷ ಕೂಡ ಲಕ್ಷ ಬಾರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಈ ಭಾಗದಲ್ಲಿ ಆಗಮಿಸಿ ಒಂದು ಹಂಪಿಯಲ್ಲಿ ಹೊಸ ವರ್ಷದ ಸ್ವಾಗತಕ್ಕೆ ಸಜ್ಜಾಗಿರ್ತಕ್ಕಂಥದ್ದನ್ನ ಗಮನಿಸ್ತೇವೆ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ಹೊಸ ವರ್ಷ ಸ್ವಾಗತಕ್ಕೆ ಏನು ದಕ್ಷಿಣ ಕಾಶಿ ಹಂಪಿಗೆ ಪ್ರವಾಸಿಗರು ಲಗ್ಗೆ ಇಡ್ತಕ್ಕಂಥದ್ದು ಏನು ನಿರಂತರವಾಗಿ ಸಾಮೂಹಿಕ ರಜೆಗಳು ಏನು ಬಂದಿದ್ದಾವೆ ಆ ರಜೆಗಳ ನಿಮಿತ್ತ ಲಕ್ಷ ಗಟ್ಟಲೆ ಜನಸಂಖ್ಯೆಯಲ್ಲಿ ಪ್ರವಾಸಿಗರು ಹಂಪಿಗೆ ಬಂದಿರತಕ್ಕಂಥದ್ದನ್ನ ಗಮನಿಸ್ತೇವೆ. ನಾವಿದ್ದೀವಿ ವಿರೂಪಾಕ್ಷ ದೇಗುಲದ ಬಳಿ ಇದ್ದೇವೆ. ಗಮನಿಸಬಹುದು ಪ್ರವಾಸಿಗರು ದೇವಸ್ಥಾನಕ್ಕೆ ಹೋಗೋದು ಬರೋದು, ಅದರ ಜೊತೆಗೆ ಕಲ್ಲಿನ ಸೇರಿದಂತೆ ಉಗ್ರ ನರಸಿಂಹ ಸೇರಿದಂತೆ ಸಾಸಿವೆ ಕಾಳು ಕಡಲೆಕಾಳು ಗಣಪ, ಅದರ ಜೊತೆಗೆ ಐತಿಹಾಸಿಕ ಸ್ಮಾರಕಗಳನ್ನ ವೀಕ್ಷಣೆ ಮಾಡಿ ಜನ ಹಂಪಿಗೆ ಹಂಪಿಯಿಂದ ವಾಪಸ್ ಹೋಗ್ತಾರೆ. ಮತ್ತೆ ಹೊಸ ವರ್ಷವನ್ನ ಸ್ವಾಗತ ಮಾಡ್ಲಿಕ್ಕೆ ಹಂಪಿಯಲ್ಲಿ ಬಂದು ಉಳಿದಿರ್ತಕ್ಕಂಥದ್ದು ಹೆಚ್ಚು ಗಮನಿಸ್ತೀವಿ. ನಾವು ನೋಡ್ತೀವಿ ಏನು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಪ್ರವಾಸಿಗರಲ್ಲದೆ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಅದರ ಜೊತೆಗೆ ಸ್ನೇಹಿತರೆಲ್ಲರೂ ಸೇರ್ಕೊಂಡು ಹಂಪಿಯನ್ನ ವೀಕ್ಷಣೆ ಮಾಡಿ ಹೊಸ ವರ್ಷದ ಒಂದು ಸಂಭ್ರಮವನ್ನ ಹಂಪಿಯಲ್ಲಿ ಕಳೀಲಿಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಆಗಮಿಸ್ತಾ ಇರ್ತಕ್ಕಂಥದ್ದನ್ನ ಗಮನಿಸ್ತೀವಿ. ಇದು ಪ್ರತಿ ವರ್ಷ ಕೂಡ ಲಕ್ಷ ಬಾರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಈ ಭಾಗದಲ್ಲಿ ಆಗಮಿಸಿ ಒಂದು ಹಂಪಿಯಲ್ಲಿ ಹೊಸ ವರ್ಷದ ಸ್ವಾಗತಕ್ಕೆ ಸಜ್ಜಾಗಿರ್ತಕ್ಕಂಥದ್ದನ್ನ ಗಮನಿಸ್ತೇವೆ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ಹೊಸ ವರ್ಷ ಸ್ವಾಗತಕ್ಕೆ ಏನು ದಕ್ಷಿಣ ಕಾಶಿ ಹಂಪಿಗೆ ಪ್ರವಾಸಿಗರು ಲಗ್ಗೆ ಇಡ್ತಕ್ಕಂಥದ್ದು ಏನು ನಿರಂತರವಾಗಿ ಸಾಮೂಹಿಕ ರಜೆಗಳು ಏನು ಬಂದಿದ್ದಾವೆ ಆ ರಜೆಗಳ ನಿಮಿತ್ತ ಲಕ್ಷ ಗಟ್ಟಲೆ ಜನಸಂಖ್ಯೆಯಲ್ಲಿ ಪ್ರವಾಸಿಗರು ಹಂಪಿಗೆ ಬಂದಿರತಕ್ಕಂಥದ್ದನ್ನ ಗಮನಿಸ್ತೇವೆ. ನಾವಿದ್ದೀವಿ ವಿರೂಪಾಕ್ಷ ದೇಗುಲದ ಬಳಿ ಇದ್ದೇವೆ. ಗಮನಿಸಬಹುದು ಪ್ರವಾಸಿಗರು ದೇವಸ್ಥಾನಕ್ಕೆ ಹೋಗೋದು ಬರೋದು, ಅದರ ಜೊತೆಗೆ ಕಲ್ಲಿನ ಸೇರಿದಂತೆ ಉಗ್ರ ನರಸಿಂಹ ಸೇರಿದಂತೆ ಸಾಸಿವೆ ಕಾಳು ಕಡಲೆಕಾಳು ಗಣಪ, ಅದರ ಜೊತೆಗೆ ಐತಿಹಾಸಿಕ ಸ್ಮಾರಕಗಳನ್ನ ವೀಕ್ಷಣೆ ಮಾಡಿ ಜನ ಹಂಪಿಗೆ ಹಂಪಿಯಿಂದ ವಾಪಸ್ ಹೋಗ್ತಾರೆ. ಮತ್ತೆ ಹೊಸ ವರ್ಷವನ್ನ ಸ್ವಾಗತ ಮಾಡ್ಲಿಕ್ಕೆ ಹಂಪಿಯಲ್ಲಿ ಬಂದು ಉಳಿದಿರ್ತಕ್ಕಂಥದ್ದು ಹೆಚ್ಚು ಗಮನಿಸ್ತೀವಿ. ನಾವು ನೋಡ್ತೀವಿ ಏನು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಪ್ರವಾಸಿಗರಲ್ಲದೆ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಅದರ ಜೊತೆಗೆ ಸ್ನೇಹಿತರೆಲ್ಲರೂ ಸೇರ್ಕೊಂಡು ಹಂಪಿಯನ್ನ ವೀಕ್ಷಣೆ ಮಾಡಿ ಹೊಸ ವರ್ಷದ ಒಂದು ಸಂಭ್ರಮವನ್ನ ಹಂಪಿಯಲ್ಲಿ ಕಳೀಲಿಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಆಗಮಿಸ್ತಾ ಇರ್ತಕ್ಕಂಥದ್ದನ್ನ ಗಮನಿಸ್ತೀವಿ. ಇದು ಪ್ರತಿ ವರ್ಷ ಕೂಡ ಲಕ್ಷ ಬಾರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಈ ಭಾಗದಲ್ಲಿ ಆಗಮಿಸಿ ಒಂದು ಹಂಪಿಯಲ್ಲಿ ಹೊಸ ವರ್ಷದ ಸ್ವಾಗತಕ್ಕೆ ಸಜ್ಜಾಗಿರ್ತಕ್ಕಂಥದ್ದನ್ನ ಗಮನಿಸ್ತೇವೆ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ಹೊಸ ವರ್ಷ ಸ್ವಾಗತಕ್ಕೆ ಏನು ದಕ್ಷಿಣ ಕಾಶಿ ಹಂಪಿಗೆ ಪ್ರವಾಸಿಗರು ಲಗ್ಗೆ ಇಡ್ತಕ್ಕಂಥದ್ದು ಏನು ನಿರಂತರವಾಗಿ ಸಾಮೂಹಿಕ ರಜೆಗಳು ಏನು ಬಂದಿದ್ದಾವೆ ಆ ರಜೆಗಳ ನಿಮಿತ್ತ ಲಕ್ಷ ಗಟ್ಟಲೆ ಜನಸಂಖ್ಯೆಯಲ್ಲಿ ಪ್ರವಾಸಿಗರು ಹಂಪಿಗೆ ಬಂದಿರತಕ್ಕಂಥದ್ದನ್ನ ಗಮನಿಸ್ತೇವೆ. ನಾವಿದ್ದೀವಿ ವಿರೂಪಾಕ್ಷ ದೇಗುಲದ ಬಳಿ ಇದ್ದೇವೆ. ಗಮನಿಸಬಹುದು ಪ್ರವಾಸಿಗರು ದೇವಸ್ಥಾನಕ್ಕೆ ಹೋಗೋದು ಬರೋದು, ಅದರ ಜೊತೆಗೆ ಕಲ್ಲಿನ ಸೇರಿದಂತೆ ಉಗ್ರ ನರಸಿಂಹ ಸೇರಿದಂತೆ ಸಾಸಿವೆ ಕಾಳು ಕಡಲೆಕಾಳು ಗಣಪ, ಅದರ ಜೊತೆಗೆ ಐತಿಹಾಸಿಕ ಸ್ಮಾರಕಗಳನ್ನ ವೀಕ್ಷಣೆ ಮಾಡಿ ಜನ ಹಂಪಿಗೆ ಹಂಪಿಯಿಂದ ವಾಪಸ್ ಹೋಗ್ತಾರೆ. ಮತ್ತೆ ಹೊಸ ವರ್ಷವನ್ನ ಸ್ವಾಗತ ಮಾಡ್ಲಿಕ್ಕೆ ಹಂಪಿಯಲ್ಲಿ ಬಂದು ಉಳಿದಿರ್ತಕ್ಕಂಥದ್ದು ಹೆಚ್ಚು ಗಮನಿಸ್ತೀವಿ. ನಾವು ನೋಡ್ತೀವಿ ಏನು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಪ್ರವಾಸಿಗರಲ್ಲದೆ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಅದರ ಜೊತೆಗೆ ಸ್ನೇಹಿತರೆಲ್ಲರೂ ಸೇರ್ಕೊಂಡು ಹಂಪಿಯನ್ನ ವೀಕ್ಷಣೆ ಮಾಡಿ ಹೊಸ ವರ್ಷದ ಒಂದು ಸಂಭ್ರಮವನ್ನ ಹಂಪಿಯಲ್ಲಿ ಕಳೀಲಿಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಆಗಮಿಸ್ತಾ ಇರ್ತಕ್ಕಂಥದ್ದನ್ನ ಗಮನಿಸ್ತೀವಿ. ಇದು ಪ್ರತಿ ವರ್ಷ ಕೂಡ ಲಕ್ಷ ಬಾರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಈ ಭಾಗದಲ್ಲಿ ಆಗಮಿಸಿ ಒಂದು ಹಂಪಿಯಲ್ಲಿ ಹೊಸ ವರ್ಷದ ಸ್ವಾಗತಕ್ಕೆ ಸಜ್ಜಾಗಿರ್ತಕ್ಕಂಥದ್ದನ್ನ ಗಮನಿಸ್ತೇವೆ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ಹೊಸ ವರ್ಷ ಸ್ವಾಗತಕ್ಕೆ ಏನು
ದಕ್ಷಿಣ ಕಾಶಿ ಹಂಪಿಗೆ ಪ್ರವಾಸಿಗರು ಲಗ್ಗೆ ಇಡ್ತಕ್ಕಂಥದ್ದು ಏನು ನಿರಂತರವಾಗಿ ಸಾಮೂಹಿಕ ರಜೆಗಳು ಏನು ಬಂದಿದ್ದಾವೆ ಆ ರಜೆಗಳ ನಿಮಿತ್ತ ಲಕ್ಷ ಗಟ್ಟಲೆ ಜನಸಂಖ್ಯೆಯಲ್ಲಿ ಪ್ರವಾಸಿಗರು ಹಂಪಿಗೆ ಬಂದಿರತಕ್ಕಂಥದ್ದನ್ನ ಗಮನಿಸ್ತೇವೆ. ನಾವಿದ್ದೀವಿ ವಿರೂಪಾಕ್ಷ ದೇಗುಲದ ಬಳಿ ಇದ್ದೇವೆ. ಗಮನಿಸಬಹುದು ಪ್ರವಾಸಿಗರು ದೇವಸ್ಥಾನಕ್ಕೆ ಹೋಗೋದು ಬರೋದು, ಅದರ ಜೊತೆಗೆ ಕಲ್ಲಿನ ಸೇರಿದಂತೆ ಉಗ್ರ ನರಸಿಂಹ ಸೇರಿದಂತೆ ಸಾಸಿವೆ ಕಾಳು ಕಡಲೆಕಾಳು ಗಣಪ, ಅದರ ಜೊತೆಗೆ ಐತಿಹಾಸಿಕ ಸ್ಮಾರಕಗಳನ್ನ ವೀಕ್ಷಣೆ ಮಾಡಿ ಜನ ಹಂಪಿಗೆ ಹಂಪಿಯಿಂದ ವಾಪಸ್ ಹೋಗ್ತಾರೆ. ಮತ್ತೆ ಹೊಸ ವರ್ಷವನ್ನ ಸ್ವಾಗತ ಮಾಡ್ಲಿಕ್ಕೆ ಹಂಪಿಯಲ್ಲಿ ಬಂದು ಉಳಿದಿರ್ತಕ್ಕಂಥದ್ದು ಹೆಚ್ಚು ಗಮನಿಸ್ತೀವಿ. ನಾವು ನೋಡ್ತೀವಿ ಏನು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಪ್ರವಾಸಿಗರಲ್ಲದೆ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಅದರ ಜೊತೆಗೆ ಸ್ನೇಹಿತರೆಲ್ಲರೂ ಸೇರ್ಕೊಂಡು ಹಂಪಿಯನ್ನ ವೀಕ್ಷಣೆ ಮಾಡಿ ಹೊಸ ವರ್ಷದ ಒಂದು ಸಂಭ್ರಮವನ್ನ ಹಂಪಿಯಲ್ಲಿ ಕಳೀಲಿಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಆಗಮಿಸ್ತಾ ಇರ್ತಕ್ಕಂಥದ್ದನ್ನ ಗಮನಿಸ್ತೀವಿ. ಇದು ಪ್ರತಿ ವರ್ಷ ಕೂಡ ಲಕ್ಷ ಬಾರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಈ ಭಾಗದಲ್ಲಿ ಆಗಮಿಸಿ ಒಂದು ಹಂಪಿಯಲ್ಲಿ ಹೊಸ ವರ್ಷದ ಸ್ವಾಗತಕ್ಕೆ ಸಜ್ಜಾಗಿರ್ತಕ್ಕಂಥದ್ದನ್ನ ಗಮನಿಸ್ತೇವೆ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ಹೊಸ ವರ್ಷ ಸ್ವಾಗತಕ್ಕೆ ಏನು ದಕ್ಷಿಣ ಕಾಶಿ ಹಂಪಿಗೆ ಪ್ರವಾಸಿಗರು ಲಗ್ಗೆ ಇಡ್ತಕ್ಕಂಥದ್ದು ಏನು ನಿರಂತರವಾಗಿ ಸಾಮೂಹಿಕ ರಜೆಗಳು ಏನು ಬಂದಿದ್ದಾವೆ ಆ ರಜೆಗಳ ನಿಮಿತ್ತ ಲಕ್ಷ ಗಟ್ಟಲೆ ಜನಸಂಖ್ಯೆಯಲ್ಲಿ ಪ್ರವಾಸಿಗರು ಹಂಪಿಗೆ ಬಂದಿರತಕ್ಕಂಥದ್ದನ್ನ ಗಮನಿಸ್ತೇವೆ. ನಾವಿದ್ದೀವಿ ವಿರೂಪಾಕ್ಷ ದೇಗುಲದ ಬಳಿ ಇದ್ದೇವೆ. ಗಮನಿಸಬಹುದು ಪ್ರವಾಸಿಗರು ದೇವಸ್ಥಾನಕ್ಕೆ ಹೋಗೋದು ಬರೋದು, ಅದರ ಜೊತೆಗೆ ಕಲ್ಲಿನ ಸೇರಿದಂತೆ ಉಗ್ರ ನರಸಿಂಹ ಸೇರಿದಂತೆ ಸಾಸಿವೆ ಕಾಳು ಕಡಲೆಕಾಳು ಗಣಪ, ಅದರ ಜೊತೆಗೆ ಐತಿಹಾಸಿಕ ಸ್ಮಾರಕಗಳನ್ನ ವೀಕ್ಷಣೆ ಮಾಡಿ ಜನ ಹಂಪಿಗೆ ಹಂಪಿಯಿಂದ ವಾಪಸ್ ಹೋಗ್ತಾರೆ. ಮತ್ತೆ ಹೊಸ ವರ್ಷವನ್ನ ಸ್ವಾಗತ ಮಾಡ್ಲಿಕ್ಕೆ ಹಂಪಿಯಲ್ಲಿ ಬಂದು ಉಳಿದಿರ್ತಕ್ಕಂಥದ್ದು ಹೆಚ್ಚು ಗಮನಿಸ್ತೀವಿ. ನಾವು ನೋಡ್ತೀವಿ ಏನು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಪ್ರವಾಸಿಗರಲ್ಲದೆ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಅದರ ಜೊತೆಗೆ ಸ್ನೇಹಿತರೆಲ್ಲರೂ ಸೇರ್ಕೊಂಡು ಹಂಪಿಯನ್ನ ವೀಕ್ಷಣೆ ಮಾಡಿ ಹೊಸ ವರ್ಷದ ಒಂದು ಸಂಭ್ರಮವನ್ನ ಹಂಪಿಯಲ್ಲಿ ಕಳೀಲಿಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಆಗಮಿಸ್ತಾ ಇರ್ತಕ್ಕಂಥದ್ದನ್ನ ಗಮನಿಸ್ತೀವಿ. ಇದು ಪ್ರತಿ ವರ್ಷ ಕೂಡ ಲಕ್ಷ ಬಾರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಈ ಭಾಗದಲ್ಲಿ ಆಗಮಿಸಿ ಒಂದು ಹಂಪಿಯಲ್ಲಿ ಹೊಸ ವರ್ಷದ ಸ್ವಾಗತಕ್ಕೆ ಸಜ್ಜಾಗಿರ್ತಕ್ಕಂಥದ್ದನ್ನ ಗಮನಿಸ್ತೇವೆ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ಹೊಸ ವರ್ಷ ಸ್ವಾಗತಕ್ಕೆ ಏನು ದಕ್ಷಿಣ ಕಾಶಿ ಹಂಪಿಗೆ ಪ್ರವಾಸಿಗರು ಲಗ್ಗೆ ಇಡ್ತಕ್ಕಂಥದ್ದು ಏನು ನಿರಂತರವಾಗಿ ಸಾಮೂಹಿಕ ರಜೆಗಳು ಏನು ಬಂದಿದ್ದಾವೆ ಆ ರಜೆಗಳ ನಿಮಿತ್ತ ಲಕ್ಷ ಗಟ್ಟಲೆ ಜನಸಂಖ್ಯೆಯಲ್ಲಿ ಪ್ರವಾಸಿಗರು ಹಂಪಿಗೆ ಬಂದಿರತಕ್ಕಂಥದ್ದನ್ನ ಗಮನಿಸ್ತೇವೆ. ನಾವಿದ್ದೀವಿ ವಿರೂಪಾಕ್ಷ ದೇಗುಲದ ಬಳಿ ಇದ್ದೇವೆ. ಗಮನಿಸಬಹುದು ಪ್ರವಾಸಿಗರು ದೇವಸ್ಥಾನಕ್ಕೆ ಹೋಗೋದು ಬರೋದು, ಅದರ ಜೊತೆಗೆ ಕಲ್ಲಿನ ಸೇರಿದಂತೆ ಉಗ್ರ ನರಸಿಂಹ ಸೇರಿದಂತೆ ಸಾಸಿವೆ ಕಾಳು ಕಡಲೆಕಾಳು ಗಣಪ, ಅದರ ಜೊತೆಗೆ ಐತಿಹಾಸಿಕ ಸ್ಮಾರಕಗಳನ್ನ ವೀಕ್ಷಣೆ ಮಾಡಿ ಜನ ಹಂಪಿಗೆ ಹಂಪಿಯಿಂದ ವಾಪಸ್ ಹೋಗ್ತಾರೆ. ಮತ್ತೆ ಹೊಸ ವರ್ಷವನ್ನ ಸ್ವಾಗತ ಮಾಡ್ಲಿಕ್ಕೆ ಹಂಪಿಯಲ್ಲಿ ಬಂದು ಉಳಿದಿರ್ತಕ್ಕಂಥದ್ದು ಹೆಚ್ಚು ಗಮನಿಸ್ತೀವಿ. ನಾವು ನೋಡ್ತೀವಿ ಏನು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಪ್ರವಾಸಿಗರಲ್ಲದೆ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಅದರ ಜೊತೆಗೆ ಸ್ನೇಹಿತರೆಲ್ಲರೂ ಸೇರ್ಕೊಂಡು ಹಂಪಿಯನ್ನ ವೀಕ್ಷಣೆ ಮಾಡಿ ಹೊಸ ವರ್ಷದ ಒಂದು ಸಂಭ್ರಮವನ್ನ ಹಂಪಿಯಲ್ಲಿ ಕಳೀಲಿಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಆಗಮಿಸ್ತಾ ಇರ್ತಕ್ಕಂಥದ್ದನ್ನ ಗಮನಿಸ್ತೀವಿ. ಇದು ಪ್ರತಿ ವರ್ಷ ಕೂಡ ಲಕ್ಷ ಬಾರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಈ ಭಾಗದಲ್ಲಿ ಆಗಮಿಸಿ ಒಂದು ಹಂಪಿಯಲ್ಲಿ ಹೊಸ ವರ್ಷದ ಸ್ವಾಗತಕ್ಕೆ ಸಜ್ಜಾಗಿರ್ತಕ್ಕಂಥದ್ದನ್ನ ಗಮನಿಸ್ತೇವೆ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ.